ಸಮಸ್ತ ಕಲರ್ ಟಾಕೀಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಪ್ರಿಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಸಹ ಮೊಟ್ಟಮೊದಲನೆಯದಾಗಿ 2026ನೇ ಸಾಲಿನ ನೂತನ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ನೂತನ ವರ್ಷ, ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕನ್ನು, ಹೊಸ ಭರವಸೆಯನ್ನು ಮತ್ತು ಒಂದು ಆಶಾಕಿರಣವನ್ನು, ಯಶಸ್ಸನ್ನು ಎಲ್ಲವನ್ನು ತಂದುಕೊಡಲಿ ಅಂತ ನಮ್ಮ ವಾಹಿನಿಯ ಪರವಾಗಿ ನಿಮ್ಮೆಲ್ಲರಿಗೂ ಸಹ ನಾವು ಹಾರೈಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈ ಸಂಕ್ರಾಂತಿ ರಾಶಿ ಭವಿಷ್ಯ ಅನ್ನೋ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಇದರಲ್ಲಿ 12 ರಾಶಿಗಳಿಗೆ ಏನೆಲ್ಲ ಫಲಾಫಲಗಳು ಈ ವರ್ಷ ಇರುತ್ತೆ, ಈ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿಯವರೆಗೆ 12 ರಾಶಿಗಳ ಒಂದು ಫಲಾಫಲಗಳ ಬಗ್ಗೆ ಈಗ ನಾವು ಚಿಂತನೆಯನ್ನು ಮಾಡೋಣ. ತುಲಾ ರಾಶಿಯವರೆಗೆ ಈ ವರ್ಷದಲ್ಲಿ ಪಂಚಮದಲ್ಲಿರತಕ್ಕಂಥ ರಾಹು, 6ನೇ ಮೇಲಿರತಕ್ಕಂಥ ಶನೈಶ್ಚರ, 9 ಮತ್ತು 10ನೇ ಮೇಲೆ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು, 11ನೇ ಮೇಲಿರತಕ್ಕಂಥ ಕೇತು. ಅದ್ಭುತವಾಗಿದೆ. 5ನೇ ಮೇಲಿರತಕ್ಕಂಥ ರಾಹು ಬಿಟ್ಟುಬಿಟ್ರೆ ಎಲ್ಲವೂ ಎಕ್ಸಲೆಂಟ್ ಆಗಿದೆ. ಈ ವರ್ಷದ ಒನ್ ಆಫ್ ದ ಟಾಪ್ ರಾಶಿಗಳು ನಿಮ್ಮದು ಅಂತ ಖಂಡಿತವಾಗಿ ಹೇಳ್ಬೋದು, ಯಾವುದೇ ಅನುಮಾನ ಇಲ್ಲ ಅದರಲ್ಲಿ. ಮೊದಲನೇದಾಗಿ ನೆಗೆಟಿವ್ ಹೇಳಿಬಿಡೋಣ, ಆಮೇಲೆ ಪಾಸಿಟಿವ್ಗೆ ಹೋಗೋಣ. ನಾವು ಪಂಚಮದಲ್ಲಿರತಕ್ಕಂಥ ರಾಹು, ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಇದ್ದಾಗ ಏನಾಗುತ್ತೆ ಅಂತಂದರೆ, ಹಿಂದಿನ ಜನ್ಮದಲ್ಲಿ, ಜೀವನದ ಹಿಂದಿನ ಹಂತದಲ್ಲಿ ನಾವು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಈಗ ಪ್ರಾಯಶ್ಚಿತ್ತ, ಒಂದು ದಂಡ ತೆರಬೇಕಂತ ಒಂದು ಸಂದರ್ಭವಾಗಿರುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಚಿಕ್ಕ ವಯಸ್ಸಿನಲ್ಲಿ ಏನೋ ತಪ್ಪುಗಳನ್ನು ಮಾಡಿಬಿಟ್ಟಿರ್ತೀವಿ. ಹಿಂದಿನ ಜನ್ಮದಲ್ಲಿ ಏನು ಮಾಡಿರ್ತೀವಿ ಖಂಡಿತವಾಗ್ಲೂ ಜ್ಞಾಪಕ ಇರೋದಿಲ್ಲ. ಚಿಕ್ಕ ವಯಸ್ಸಿಂದೇ ಜ್ಞಾಪಕ ಇಲ್ಲ ಅಂದಮೇಲೆ ಹಿಂದಿನ ಜನ್ಮದ ಯಾರು ತಾನೇ ಹೇಳೋದಕ್ಕೆ ಸಾಧ್ಯವಾಗುತ್ತೆ? ಕೇವಲ ಆ ಕರ್ಮ ಅನ್ನತಕ್ಕಂಥ ಒಂದು ದಿಕ್ಸೂಚಿ ಇದೆಯಲ್ಲ, ಅದು ಮಾತ್ರ ನಮ್ಮನ್ನು ಅಲ್ಲಿ ಕರ್ಕೊಂಬಂದು ಕೂಡಿಸುತ್ತೆ, ಫಲಿತಾಂಶಗಳನ್ನು ನಮಗೆ ಕೊಡ್ತಾ ಇರುತ್ತೆ. ಸೊ ಅದನ್ನು ಅನುಭವಿಸಬೇಕಾಗುತ್ತೆ. ಕೆಲವೊಂದು ಟೋಟಲಿ ನಿಮಗೆ ಲಾಜಿಕ್ಲೆಸ್ ಅನ್ನತಕ್ಕಂಥ ಕೆಲವು ಸಮಸ್ಯೆಗಳು ಬರುತ್ತೆ. ವೈ ಮೀ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ತೀರ ನಿಮ್ಮನ್ನು ನೀವು. ಅಂತಹ ಒಂದು ಸಂದರ್ಭ ಪಂಚಮದಲ್ಲಿರತಕ್ಕಂಥ ರಾಹು ನಿಮ್ಮನ್ನು ತಂದಿಡ್ತಾನೆ. ವಿಪರೀತವಾದ ಚಾಲೆಂಜಸ್ಸು, ವಿಪರೀತವಾದಂಥ ಒಂದು ಗೊಂದಲಗಳು, ಹೊಯ್ದಾಟಗಳು, ತುಮುಲುಗಳು ಎಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲದರಿಂದ ಹೊರಗಡೆ ಬರೋದಕ್ಕಿರತಕ್ಕಂಥ ಪರಿಹಾರ ಅಂತಂದರೆ ಅಪರಾಜಿತಾ ಸ್ತೋತ್ರವನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ದುರ್ಗಾ ಸಪ್ತಶತಿಯನ್ನು ಪ್ರತಿದಿನ ಸಹ ಹೇಳ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಖಡ್ಗಮಾಲಾ ಸ್ತೋತ್ರದಲ್ಲಿ ಅಮ್ಮನವರಿಗೆ, ಅಂದರೆ ಈ ಒಂದು ಸ್ವಲ್ಪ ತಮೋಗುಣ ಪ್ರಧಾನವಾಗಿರತಕ್ಕಂಥ ದೇವತೆಗಳು ಚೌಡೇಶ್ವರಿ ಮತ್ತು ಈ ಒಂದು ಬನಶಂಕರಿ, ರಾಜರಾಜೇಶ್ವರಿ, ದುರ್ಗಾ ಪರಮೇಶ್ವರಿ, ಈ ಸ್ವರೂಪದಲ್ಲಿರತಕ್ಕಂಥ ದೇವತೆಗಳಿಗೆ ಖಡ್ಗಮಾಲಾ ಸ್ತೋತ್ರದಲ್ಲಿ ಮಂಗಳವಾರದ ದಿವಸ ಅಭಿಷೇಕವನ್ನು ಮಾಡಿಸಿದ್ದಾದಲ್ಲಿ, ಕೆಂಪು ನೀರಿನಲ್ಲಿ ಅಭಿಷೇಕವನ್ನು ಮಾಡಿಸಿದ್ದಾದಲ್ಲಿ ಈ ಪಂಚಮರಾಹುವಿನ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ, ಏನೂ ತೊಂದರೆ ಇಲ್ಲ. ಗರ್ಭಿಣಿ ಸ್ತ್ರೀಯರು ಮಾತ್ರ ಬಹಳ ಜಾಗೃತಿಯಿಂದ ಇರಬೇಕಂತ ಒಂದು ಸಂದರ್ಭ ಇದಾಗಿರುತ್ತೆ. ಯಾಕಂದರೆ ಪಂಚಮದಲ್ಲಿ ಸಂತಾನ ಸ್ಥಾನದಲ್ಲಿ ರಾಹು ಇರೋದ್ರಿಂದ ನೀವು ಎಷ್ಟು ಜಾಗೃತಿಯಿಂದ ಇರ್ತೀರೋ ಅಷ್ಟು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಒಂದು ರಿಸ್ಕ್ಗಳನ್ನು ತೊಗೊಳೋದಕ್ಕೆ ಹೋಗಬಾರ್ದು. ನೀವು ಓಡಾಟ ಮಾಡಬೇಕಾದಾಗ ಊಟ ಉಪಚಾರದ ವಿಚಾರದಲ್ಲಿ ತುಂಬ ಜಾಗೃತಿಯಿಂದ ಇರಬೇಕಾಗತ್ತೆ. ಎಲ್ಲರೂ ಒಳ್ಳೆಯವರು ಅಂತ ಖಂಡಿತವಾಗ್ಲೂ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರದೋ ಕೆಟ್ಟ ಕಣ್ಣು, ಯಾರದೋ ಮನೆಗೆ ಹೋದಾಗ ನೀವು ಮಾಡತಕ್ಕಂಥ ಒಂದು ಊಟ, ಅಲ್ಲಿ ತೊಗೊಳ್ತಕ್ಕಂಥ ಒಂದು ತಿಂಡಿ, ಒಂದು ಸಣ್ಣ ಕೂಲ್ ಡ್ರಿಂಕ್, ಇದು ಸಮಸ್ಯೆಗಳಿಂದ ತಂದುಕೊಡುತ್ತೆ. ನಿಮಗೆ ಮಾತ್ರ ಅಲ್ಲ, ಹೊಟ್ಟೆಲಿರ್ತಕ್ಕಂಥ ಪುಟ್ಟ ಜೀವಕ್ಕೂ ಸಹ ಸಮಸ್ಯೆ ಆಗುತ್ತೆ. ಸೊ ತುಂಬ ಜಾಗೃತಿಯಿಂದ ಇರಬೇಕಾಗತ್ತೆ. ನಿಮ್ಮನ್ನು ನೀವು ಸಂರಕ್ಷಣೆಯನ್ನು ಮಾಡಿಕೊಳ್ಳಿ. ಅನುಕೂಲ ಇದ್ದಂಥ ವ್ಯಕ್ತಿಗಳು, ಗರ್ಭಿಣಿ ಸ್ತ್ರೀಯರು ಗರ್ಭರಕ್ಷಾಂಬಿಕಾ ದೇವಿಯೊಂದು ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಅಲ್ಲಿ ಒಂದು ದರ್ಶನ ಮಾಡ್ಕೊಂಡು ಬನ್ನಿ, ಅನುಕೂಲವಾಗುತ್ತೆ. ಅಲ್ಲಿ ಹೋಗಿ ಬರೋದಕ್ಕೆ ಅನುಕೂಲ ಇಲ್ಲ ಅನ್ನೋ ಪಕ್ಷದಲ್ಲಿ ಮನೆಯಲ್ಲೇ ಅರುಣ ಪಾರಾಯಣ, ಸೂರ್ಯನಾರಾಯಣ ಪಾರಾಯಣವನ್ನು ಮಾಡಿಸ್ತಕ್ಕಂಥದ್ದು, ಗಾಯತ್ರಿ ಮಂತ್ರವನ್ನು ಪ್ರತಿದಿನ ಕೇಳ್ತಾ ಇರಿ. ಹೊಟ್ಟೆನಲ್ಲಿರತಕ್ಕಂಥ ಈ ಒಂದು ಅಭಿಮನ್ಯುಗೆ ಹೇಗೆ ಅವನ ತಾಯಿ ಎಲ್ಲವನ್ನು ತಿಳಿಸ್ತಾ ಇದ್ಲೋ ಆ ಪ್ರಕಾರವಾಗಿ ನಿಮ್ಮ ಮನೆಯನ್ನು ಬೆಳಗ್ತಕ್ಕಂಥ ಜೀವಕ್ಕೆ ನೀವು ಈಗಿಂದಾನೆ ಸಂಸ್ಕಾರವನ್ನು ತುಂಬಿಸಿ, ಲಲಿತಾ ಸಹಸ್ರನಾಮವನ್ನು ಕೇಳಿಸಿ, ವಿಷ್ಣು ಸಹಸ್ರನಾಮವನ್ನು ಕೇಳಿಸಿ, ಪ್ಲೇ ಮಾಡಿ ಬಿಟ್ಬಿಡಿ. ಮನೆಯಲ್ಲಿ ಯೂಟ್ಯೂಬ್ ಇರುತ್ತೆ, ಮೊಬೈಲ್ ಇರುತ್ತೆ, ಪ್ಲೇ ಆಗ್ತಾ ಇರುತ್ತೆ. ಆ ವೈಬ್ರೇಷನ್ಸ್ ಆ ಮಗು ಮೇಲೆ ಕಾಪಾಡ್ತಾ ಇರುತ್ತೆ, ಒಂದು ರಕ್ಷಾ ಕವಚವಾಗುತ್ತೆ, ಚೆನ್ನಾಗಿರುತ್ತೆ. ಊಟ ಉಪಚಾರದ ವಿಚಾರದಲ್ಲಿ, ಓಡಾಟದ ವಿಚಾರದಲ್ಲಿ, ನಿಮ್ಮ ಸುತ್ತಮುತ್ತಲು ಇರತಕ್ಕಂಥ ವ್ಯಕ್ತಿಗಳ ವಿಚಾರದಲ್ಲಿ ಮಾತ್ರ ಜಾಗೃತಿಯಿಂದ ಇರಬೇಕಾಗುತ್ತೆ. ಮನೆಯಲ್ಲಿ ಹಿರಿಯರಿದ್ದಾರೆ ಅನ್ನೋದಾದರೆ ಅವರ ಅನುಭವವನ್ನು ಕೇಳಿ, ಅವರ ಒಂದು ಗೈಡೆನ್ಸನ್ನು ತೆಗೆದುಕೊಳ್ಳಿ, ಒಳ್ಳೆಯದಾಗುತ್ತೆ ನಿಮಗೆ. ಇನ್ನು ತುಲಾರಾಶಿನವರಿಗೆ 6ನೇ ಮೇಲೆ ಇರತಕ್ಕಂಥ ಶನೈಶ್ಚರ ವಿಶೇಷವಾದ ಲಾಭಗಳನ್ನು ಕೊಡ್ತಾನೆ. 4, 5ರ ಅಧಿಪತಿಯಾಗಿ 6ನೇ ಮೇಲಿರತಕ್ಕಂಥ ಶನೈಶ್ಚರ ಕರ್ಮಫಲದಾಯಕ ಅಂತ ಹೇಳ್ತೀವಿ ಶನೈಶ್ಚರನನ್ನು. ಸೊ ಈ ಸಂದರ್ಭದಲ್ಲಿ ನೀವು ಮಾಡಿರ್ತಕ್ಕಂಥ ಸತ್ಕಾರ್ಯಗಳು, ಪುಣ್ಯ ಕಾರ್ಯಗಳು ಅದು ನಿಮ್ಮನ್ನು ಕಾಪಾಡುತ್ತೆ. ನಾನು ಆಗಲೇ ಹೇಳಿದೆ, ಕೆಲವೊಂದು ತೊಂದರೆಗಳಾಗುತ್ತೆ ಅನ್ನತಕ್ಕಂಥದ್ದು. ತೊಂದರೆ ಬೆನ್ನ ಹಿಂದೆಯೇ ನಮಗೆ ಒಳ್ಳೆಯದು ಅನ್ನೋದು ಸಹ ಇರುತ್ತೆ. ಸೊ ಮನುಷ್ಯ ಅಂದಮೇಲೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಟ್ಟದ್ದನ್ನು ಮಾಡಿರ್ತಾನೆ, ಒಳ್ಳೆಯದನ್ನು ಸಹ ಮಾಡಿರ್ತಾನೆ. ಆ ಒಳ್ಳೆಯ ಫಲಿತಾಂಶಗಳು ನಿಮ್ಮನ್ನು ಕಾಪಾಡತಕ್ಕಂಥದ್ದು ಯಾವ ರೂಪದಲ್ಲಿ ಅಂದರೆ ಶನೈಶ್ಚರನ ರೂಪದಲ್ಲಿ ಆಗಿರುತ್ತೆ. ಇನ್ನು ಬಹಳಷ್ಟು ಜನ
ಅಬ್ರಾಡ್ ಹೋಗಬೇಕು ಅಥವಾ ಒಂದು ದೂರದ ಊರುಗಳಿಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿರ್ತೀರ, ಅವರೆಲ್ಲರ ಒಂದು ಆಸೆ ಕೈಗೂಡತಕ್ಕಂಥ ಒಂದು ವರ್ಷ ಇದಾಗಿರುತ್ತೆ. 9ನೇ ಮನೆ ಇರತಕ್ಕಂಥ ಗುರು ಇದೆಲ್ಲವನ್ನು ತಂದುಕೊಡ್ತಾನೆ. ಕೇವಲ ಬರೀ ಒಂದು ಟ್ರಾವೆಲ್ಲೋ ಒಂದು ಟ್ರಿಪ್ ಮಾತ್ರ ಆಗಿರೋದಿಲ್ಲ, ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತಕ್ಕಂಥ ಒಂದು ವಿಶೇಷವಾದ ಒಂದು ಜರ್ನಿ ಇದಾಗಿರುತ್ತೆ. ನಿಮಗೆ ಎಷ್ಟೋ ಜನಗಳಿಗೆ ಅಲ್ಲೇ ಒಂದು ಹೊಸ ಉದ್ಯೋಗ ಅವಕಾಶಗಳು ಸಿಗುತ್ತೆ, ಹೊಸ ಬಿಸ್ನೆಸ್ ಆಪರ್ಚುನಿಟೀಸ್ ಬರುತ್ತೆ. ಯಾರೋ ನಿಮ್ಮ ಫ್ರೆಂಡ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಚೈನಾಗೆ ನೀವು ಸಹ ಹೋಗ್ತೀರಾ, ಅವನೇನೋ ಕೊಂಡ್ಕೋಬೇಕು ಅಂತ ಹೋಗಿರ್ತಾನೆ, ಅಲ್ಲಿ ನಿಮಗೊಂದು ಬಿಸ್ನೆಸ್ ಐಡಿಯಾ ಸ್ಟ್ರೈಕ್ ಆಗುತ್ತೆ, ಹೊಸದಾಗಿ ಒಂದು ಬಿಸ್ನೆಸ್ ಶುರು ಮಾಡ್ತೀರಾ, ಆಂಟ್ರಪ್ರೆನ್ಯೂರ್ ಆಗ್ತೀರಾ, ನೀವು ಜೀವನವನ್ನೇ ಬದಲಾವಣೆ ಮಾಡ್ಕೊಳ್ತೀರಾ. ಇದು 9ನೇ ಮನೆಯಲ್ಲಿರತಕ್ಕಂಥ ಗುರು ನಿಮಗೆ ಕೊಡ್ತಕ್ಕಂಥ ವಿಶೇಷವಾದ ಒಂದು ಬದಲಾವಣೆ ಆಗಿರುತ್ತೆ. ಅದೇ ಗುರು 10ನೇ ಮನೆಗೆ ಬಂದಾಗ ಉಚ್ಚ ಸ್ಥಾನದಲ್ಲಿರ್ತಾನೆ. ನಿಮ್ಮ ಔದ್ಯೋಗಿಕ ಜೀವನದಲ್ಲೂ ಅಷ್ಟೇ ವಿಶೇಷವಾದ ಲಾಭ, ಒಂದು ತೇರ್ಗಡೆ ಎಲ್ಲವನ್ನು ಸಹ ತರತಕ್ಕಂಥ ಸಾಧ್ಯತೆಗಳಿರುತ್ತೆ. ಚೆನ್ನಾಗಿದೆ, ತೊಂದರೆ ಇಲ್ಲ. 11ರಲ್ಲಿರತಕ್ಕಂಥ ಕೇತುನು ಅಷ್ಟೇ ನಿಮಗೆ ನಿಮ್ಮ ಪರವಾಗೇ ಇರ್ತಾನೆ, ಎಲ್ಲವೂ ಸಹ ಅನುಕೂಲವಾಗುತ್ತೆ. ದೂರವಾಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಸಪರೇಟೆಡ್ ಫ್ರೆಂಡ್ಸ್ ಯಾರಿರ್ತಾರೆ ಮತ್ತು ನನ್ನ ಎಕ್ಸ್ ಅಂತ ಯಾರ್ಯಾರು ಹೇಳ್ಕೊಂಡು ಓಡಾಡ್ತಾ ಇರ್ತೀರಾ, ಆ ಎಕ್ಸ್ಗಳೆಲ್ಲರೂ ಅಷ್ಟೇ ನಿಮಗೆ ಮಾಜಿಗಳೆಲ್ಲರೂ ಸಹ ನಿಮಗೆ ಹಾಲಿಯಾಗಿ ಹೋಗ್ತಾರೆ. ಈ ಸಮಯದಲ್ಲಿ ಅವ್ರ ಜೊತೆಯಲ್ಲೇ ಮತ್ತೆ ನಿಮಗೆ ಹೊಸ ಸಂಬಂಧ ಚಿಗುರೊಡೆಯತಕ್ಕಂಥದ್ದು, ಮತ್ತೆ ಅವ್ರ ಜೊತೆ ಒಂದು ಸ್ನೇಹ, ಪ್ರೀತಿ, ಬಾಂಧವ್ಯ ಎಲ್ಲವೂ ಬೆಳೆಯತಕ್ಕಂಥದ್ದು. ಪ್ರೇಮಾನುರಾಗ ಸ್ಥಾನದಲ್ಲಿರತಕ್ಕಂಥ ಕೇತು ಈ ರೀತಿಯಾದ ಪರಿವರ್ತನೆ ತಂದುಕೊಡ್ತಾನೆ. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ತುಲಾ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಬಣ್ಣ ಯಾವುದು ಅಂತಂದರೆ ಜೇನು ಬಣ್ಣ, ಅಂದರೆ ಈ ಒಂದು ಜೇನುತುಪ್ಪದ ಬಣ್ಣ ಯಾವುದಿದೆ ಇದನ್ನು ನೀವು ಬಳಸ್ಕೊಳ್ಳೋದ್ರಿಂದ ವಿಶೇಷವಾದ ಅನುಕೂಲವನ್ನು ಪಡ್ಕೊಳ್ತೀರಾ. ಅದೇ ಪ್ರಕಾರವಾಗಿ ಈ ಒಂದು ಧೂಮ್ರವರ್ಣ ಅಂತ ಹೇಳ್ತೀವಿ, ಒಂದು ಆ್ಯಶ್ ಕಲರ್ ಅನ್ನತಕ್ಕಂಥದ್ದು, ಮತ್ತು ಈ ಒಂದು ತಿಳಿ ಹಸಿರಿನ ಬಣ್ಣ, ತಿಳಿ ನೀಲಿ ಬಣ್ಣ ಇದೆಲ್ಲವೂ ಅಷ್ಟೇ ವಿಶೇಷವಾದ ಲಾಭವನ್ನು ತಂದುಕೊಡುತ್ತೆ. ನಿಮಗೆ ಚೆನ್ನಾಗಿದೆ. ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಸಂಖ್ಯೆಗಳು ಅಂತಂದರೆ 7, 1 ಮತ್ತು 3 ಆಗಿರುತ್ತೆ. ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಗೆದ್ದುಕೊಂಡು ಹಲವಾರು ವರ್ಷಗಳ ಕನಸನ್ನು ನೀವು ನನಸು ಮಾಡಿಕೊಳ್ತಕ್ಕಂಥ ವರ್ಷ 2026 ಆಗಿರುತ್ತೆ. ತುಲಾ ರಾಶಿಯವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಎಲ್ಲವೂ ಒಳ್ಳೆಯದಾಗುತ್ತೆ.